ಇಂಡಿಯಾದೊಳಗಿನ ಎಲ್ಲ ಅಪಸವ್ಯಗಳು ಗ್ರಾಮ ಭಾರತ ಇಂಡಿಯೊಳಗೆ ಖಂಡಿತವಾಗಿಯೂ ಇದೆ. ಕರ್ನಾಟಕದ ಅತ್ಯಂತ ಉತ್ತಮ ದರ್ಜೆಯ ಪ್ರಕಾಶನ ಸಂಸ್ಥೆಯಾಗಿರ್ತಕ್ಕಂಥ ಸಪ್ನಾ ಬುಕ್ ಹೌಸ್, ಗಾಂಧಿ ಸ್ಮಾರಕ ನಿಧಿ ಹಾಗೂ ದಲಿತ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ಈ ಅತ್ಯಂತ ಮಹತ್ವದ ಅಭಿನಂದನಾ ಕಾರ್ಯಕ್ರಮ, ಡಾಕ್ಟರ್ HT ಪೋತೆ ಅವರ ಅಭಿನಂದನಾ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಇದೀಗ ತಾನೇ ಅನ್ಯ ಕಾರ್ಯ ಗೌರವ ನಿಮಿತ್ತವಾಗಿ ನಿರ್ಗಮಿಸುತ್ತಿರುವಂತಹ ರಾಧಾಕೃಷ್ಣ ಅವರೇ, ಪುಸ್ತಕಗಳನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ನಮ್ಮ ನಾಡಿನ ಹಿರಿಯ ವಿದ್ವಾಂಸರಾದಂತಹ ಹಂಪ ನಾಗರಾಜಯ್ಯ ಅವರೇ, ಪೋತೆಯವರ ನಿಜವಾದ ಅರ್ಥದಲ್ಲಿ ಒಬ್ಬ ದೊಡ್ಡ ಮೆಂಟರ್ ಆಗಿರ್ತಕ್ಕಂತಹ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರೇ, ಪೋತೆ ದಂಪತಿಗಳೇ, ನಿತೀಶ್ ಶಹಾ ಅವರೇ ಹಾಗೂ ನಮ್ಮ ಅರ್ಜುನ್ ಗೊಳಸಂಗಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಯಾವತ್ತೂ ಪೋತೆ ಅಭಿಮಾನಿಗಳೇ, ಒಂದು 4 ನಿಮಿಷ ನಾನು ಮಾತನಾಡಬೇಕಾಗಿದೆ. ನನಗಂಥದ್ದೊಂದು, ಇಲ್ಲಿ ವೇದಿಕೆ ಮೇಲೆ ಇದ್ದವರಿಗೆ ಬೇರೆ ಬೇರೆ ಅರ್ಹತೆಗಳಿದ್ದ ಹಾಗೆ ನನಗೂ ಒಂದು ಅರ್ಹತೆ ಇದೆ ಪೋತೆಯವರ ಕುರಿತು ಮಾತನಾಡಲಿಕ್ಕೆ. ನಾನು ಮತ್ತು ಪೋತೆಯವರು ಪಕ್ಕದ ತಾಲೂಕಿನವರು. ಅವರು ಇಂಡಿ ತಾಲೂಕಿನವರು, ನಾನು ಸಿಂದಗಿ ತಾಲೂಕಿನಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ಪ್ರಾಧ್ಯಾಪಕನಾಗಿ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸಿ ನಿವೃತ್ತನಾದಂಥ ವ್ಯಕ್ತಿ ನಾನು. ಹೀಗಾಗಿ ಪೋತೆಯವರ ಕುರಿತಾಗಿ ಕೆಲವು ಮಾತುಗಳನ್ನು ಹೇಳುವ ಅರ್ಹತೆ ನನಗೆ ಇದೆ ಅಂತ ಭಾವಿಸಿಕೊಂಡು ಕೆಲವು ಮಾತುಗಳನ್ನು ಹೇಳ್ತೀನಿ. ನಾನು ಹೇಳಿದೆ ಈಗಾಗಲೇ, ಪೋತೆಯವರು ಇಂಡಿಯವರು ಅಂತ ತಿಳ್ಕೊಂಡು. ಈ ನಮ್ಮ ಭಾಗದೊಳಗೊಂದು ಪ್ರಸಿದ್ಧ ಮಾತದ, ಏನಂದರೆ ಇಂಡಿಯಾ ಮತ್ತು ಇಂಡಿ ಭಾಳ ಸಮೀಪದವ ಅಂತ ತಿಳ್ಕೊಂಡು. ಅಂದರೆ ಇಂಡಿಯೊಳಗೆ ಒಂದು ಎ ಆ್ಯಡ್ ಮಾಡಿದರೆ ಇಂಡಿಯಾ ಆಗುತ್ತೆ, ಇಂಡಿಯಾದೊಳಗಿನ ಒಂದು ಎ ತೆಗೆದ್ರೆ ಇಂಡಿಯಾ ಆಗುತ್ತೆ ಅಂತೇಳಿ. ಅಂದರೆ ಇಂಡಿಯಾದೊಳಗಿನ ಎಲ್ಲ ಅಪಸವ್ಯಗಳು ಗ್ರಾಮ ಭಾರತ ಇಂಡಿಯೊಳಗೆ ಖಂಡಿತವಾಗಿಯೂ ಇದ್ದು, ಅದರೊಳಗೆ ಹಂಚಿಗೆಯೊಳಗೆ ಇದ್ದು. ಈ ಪಯಣ ಏನಿದೆಯಲ್ಲ, ನಮ್ಮ ಪೋತೆಯವರ ಪಯಣ, ಇಂಡಿಯಿಂದ ಇಂಡಿಯಾದ ಎಲ್ಲ ಬೌಂಡ್ರಿಗಳನ್ನು ದಾಟ್ತಾ ಲಂಡನದವರೆಗೆ ಏನು ಹೋಗಿ ಬಂದರಲ್ಲ ಅವರು, ಈ ಪಯಣಕ್ಕೆ ಅವರ ದೊಡ್ಡ ಒಂದು ನಿರಂತರವಾಗಿ ಅವರು ಒಂದು ಛಲ ಬಿಡದ ವ್ಯಕ್ತಿಯ ಹಾಗೆ ಎಷ್ಟು ಸಾಹಸ ಮಾಡಿದ್ದಾರೆ ಅಂತಂದರೆ, ಸ್ವಯಂ ಸೆಲ್ಫ್ ಹೇಗೆ ಡೆವಲಪ್ಡ್ ಅಂತಿದಾರಲ್ಲ, ಸೆಲ್ಫ್ ಮೇಡ್ ಮ್ಯಾನ್ ಅಂತ ಕರೀತಾರಲ್ಲ, ಅಂಥ ಸೆಲ್ಫ್ ಮೇಡ್ ಮ್ಯಾನ್ ಅವರು ಪೋತೆಯವರು ಇದ್ದಾರೆ. ಅಂಥ ಸೆಲ್ಫ್ ಮೇಡ್ ಮ್ಯಾನ್ ಆಗಿ ಅವರು ಎಷ್ಟು ನಿರಂತರವಾಗಿ ಬೆಳೆಯೋದಕ್ಕೆ ಒಂದು ಶಕ್ತಿ ಬೇಕಲ್ಲ. ಅವರು ಈ ಬೆಳವಣಿಗೆ ಹಿಂದೆ ಒಂದು ದೊಡ್ಡ ಶಕ್ತಿ ಯಾವುದು ಅಂತಂದರೆ ಅಂಬೇಡ್ಕರ್ ಅವರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಒಂದು ಕಡೆಗೆ ಹೇಳಿಕೊಂಡಿದ್ದಾರೆ, ನನ್ನ ತಂದೆ ತಾಯಿಯನ್ನು ನೆನಪಿಸಿದ ಹಾಗೆ ನಾನು ನಿರಂತರವಾಗಿ ಮತ್ತೊಬ್ಬರನ್ನು ಯಾರನ್ನಾದರೂ ನೆನಪಿಸುವುದಿದ್ದರೆ ಅದು ನಾನು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಅಂತ ಅವರು ಭಾಳಷ್ಟು ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ. ಅಂದರೆ ಪೋತೆಯವರ ಈ ಬೆಳವಣಿಗೆ ಹಿಂದೆ ಅಂಬೇಡ್ಕರ್ ಅವರ ಚಿಂತನೆಗಳು, ಅಂಬೇಡ್ಕರ್ ಅವರ ಧಾರೆ ವಿಚಾರಗಳೇನಿವೆಯಲ್ಲ, ಅವು ತುಂಬ ನಿರಂತರವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು. ನನಗೆ ಖುಷಿ ಕೊಟ್ಟದ್ದೇನು ಅಂತಂದರೆ, ನಮ್ಮ ಭಾಗದ ಒಬ್ಬ ವ್ಯಕ್ತಿ, ಬಿಜಾಪುರ ಜಿಲ್ಲೆಯ ಒಬ್ಬ ವ್ಯಕ್ತಿ ಬೆಂಗಳೂರಿನವರೆಗೆ ಬಂದು ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಹಾಗೆ ಜನರ ಪ್ರೀತಿಯನ್ನು ಗಳಿಸಿದಾರಲ್ಲ, ಅದು ಖಂಡಿತವಾಗಿಯೂ ನನಗೆ ತುಂಬ ಖುಷಿಯನ್ನು ಕೊಟ್ಟಿರ್ತಕ್ಕಂಥ ಸಂಗತಿ. ಅದರ ಬೆನ್ನ ಹಿಂದೆ ಅವರ ವ್ಯಕ್ತಿತ್ವವೂ ಇದೆ, ಅವರ ಸಂಗಾತಿಗಳು, ಇಲ್ಲಿ ಅರ್ಜುನ್ ಗೊಳಸಂಗಿ ಅವರಿದ್ದಾರೆ, ಅವರು ಎಷ್ಟು ಪೋತೆಯವರ ಕುರಿತಾಗಿ ಹೇಗೆ ಒಂದು ದೊಡ್ಡ ಸಂಘಟನಾತ್ಮಕ ಶಕ್ತಿಯಾಗಿ ಅವರು ಬೆನ್ನಿಂದ ಅವರಿದ್ದಾರೆ ಅನ್ನೋದನ್ನು ನಾವು ಖುಷಿ ಪಡಬೇಕು. ಇಂಥ ಒಂದು ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಪೋತೆಯವರು. ನನಗೆ ಇನ್ನೊಂದು ಖುಷಿ ಕೊಟ್ಟದ್ದೇನೆಂದರೆ, ತಮ್ಮ ಅಭಿನಂದನಾ ಕಾರ್ಯಕ್ರಮದೊಳಗೆ ಇಲ್ಲಿ ಎದುರಿಗೆ ಕೂತಿರ್ತಕ್ಕಂಥ ಪೂಜಾರ್ ಸರ್ ಇದ್ದಿರ್ಬೋದು, DB ನಾಯ್ಕ್ ಸರ್ ಇದ್ದಿರ್ಬೋದು, ಎಷ್ಟು ಅವ್ರನ್ನೆಲ್ಲ ಸನ್ಮಾನ ಮಾಡಿಸುವ ಈ ಪ್ರಕ್ರಿಯೆ ಇದೆಯಲ್ಲ, ನಮ್ಗೆ ನಿಜವಾಗಿಯೂ ಖುಷಿ ಕೊಟ್ಟಿದೆ. ಯಾಕಂದರೆ ಅಭಿನಂದನಾ ಗ್ರಂಥ ಅಂದರೆ ತಮ್ಮದು ಏನಾದರೂ ಕಿರೀಟ ಹಾಕ್ಕೊಳ್ಳಿಕ್ಕೆ ಸಾಧ್ಯದನಂತ ನೋಡ್ತಿರ್ತಾರೆ. ಅದರ ಜೊತೆಗೆ ತನಗೆ ಬದುಕು ನೀಡಿದ, ತನಗೆ ಮಾರ್ಗದರ್ಶನ ನೀಡಿದ ಗುರುಗಳನ್ನು, ಖಂಡೋಬಾ ಅವ್ರನ್ನ, ಎಲ್ಲರನ್ನೂ, ಸಬರದ ಸರ್ನ ಹೀಗೆಲ್ಲ ನೆನಪಿಸಿಕೊಳ್ಳುವ ಕ್ರಿಯೆ ಇದೆಯಲ್ಲ, ಅದು ಪೋತೆಯವರಲ್ಲಿ ಇದೆ ಅನ್ನುವ ಕಾರಣಕ್ಕಾಗಿಯೇ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಏನು ಅಂತಂದರೆ, ಇವತ್ತಿನ ನನಗೆ ಇನ್ನೊಂದು, ನಾನು ಮಧ್ಯಾಹ್ನ 2:30 ನಂತರ ಇಲ್ಲಿಗೆ ಬಂದೆ. ನನಗೆ ಭಾಳ ಖುಷಿ ಕೊಟ್ಟಂಥ ಕಾರ್ಯಕ್ರಮ ಒಂದು ಭಾಗ, ಇಲ್ಲೇ ಮಹಿಪಾಲ್ ರೆಡ್ಡಿ ಮುನ್ನೂರವರು ಮತ್ತು ಅವರ ಟೀಮ್ ಏನು ಕೆಲಸ ಮಾಡಿದರು ಅಂತಂದರೆ, ನನಗನ್ನಿಸ್ತಿತ್ತು
ನಮ್ಮ ಮೂಲ ಸಾಹಿತ್ಯ ಎಲ್ಲ ಇದ್ದದ್ದೇ ಕರ್ಣ ಮಾಧ್ಯಮದೊಳಗದು. ನಾವು ಕಿವಿಗೆ, ನಾಲಿಗೆಯಿಂದ ಕಿವಿಗೆ ಬರುವಂಥ ಒಂದು ಸಾಹಿತ್ಯ ಆಗಿತ್ತು. ಆದರೆ ಪ್ರಿಂಟ್ ಮಾಧ್ಯಮದ ಕಾರಣದಿಂದ ಏನಾಯಿತು ಅಂತಂದರೆ, ಕರ್ಣ ಮಾಧ್ಯಮದಿಂದ ನಿಧಾನವಾಗಿ ಕಣ್ಣ ಮಾಧ್ಯಮಕ್ಕೆ ನಾವು ಸರಕೊಂಡು ಹೋದ್ವಿ. ಅಂದರೆ ಕಥೆ ಅಂದ ತಕ್ಷಣ ಏನಾಗೋದು ಅಂತಂದರೆ ಓದೋದಷ್ಟೇ. ಈ ಓದುವ ಪಠ್ಯವನ್ನು ಕೇಳುವ ಪಠ್ಯವನ್ನಾಗಿ ಮಾಡಿಸಿದರೆ ಏನು ಲಾಭ ಇರ್ತದೆ? ಆ ಕಥೆಯನ್ನು ಒಂದು ಸಾರಿ ನೀವು ಯಾರಾದರೂ ಕೂತ್ಕೊಂಡು ಕೇಳಿದರೆ 10 ಸಾರಿ ಓದಿದ್ದಕ್ಕಿಂತಲೂ ಹೆಚ್ಚಿಗೆ ಅದು ಅನುಭವವನ್ನು ನಿಮ್ಗೆ ಕೊಡ್ತದೆ. ಅಂಥದ್ದೊಂದು ಪ್ರಯೋಗವನ್ನು ಇವತ್ತು ನೀವು ಮಾಡಿದ್ರಿ. ಈ ಪ್ರಯೋಗಕ್ಕಾಗಿ ಸಂಘಟಕರನ್ನು ನಾನು ಭಾಳಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇದು ಸಣ್ಣ ಕೆಲಸ ಅಲ್ಲ. ಅವರಂತೂ ಮಹಿಪಾಲ್ ರೆಡ್ಡಿ ಮುನ್ನೂರವರ ಕಂಠ ಹೇಗಿತ್ತು ಅಂತಂದರೆ, ಒಂದು ಕಥೆಯನ್ನು ಓದಿಸೋದಿದ್ರೆ ಪ್ರತಿಯೊಬ್ಬ ಕಥೆಗಾರನಿಗೂ ಒಂದು ಕನಸು ಬೀಳ್ತದೆ ಇನ್ಮೇಲೆ. ಏನದು ಅಂತಂದರೆ, ನನ್ನ ಕಥೆಯನ್ನು ಮಹಿಪಾಲ್ ರೆಡ್ಡಿ ಮುನ್ನೂರವರು ಓದಬೇಕು, ಅದಕ್ಕೆ ಸಾಥ್ ನೀಡ್ತಕ್ಕಂಥ ಸಂಗೀತ ತಜ್ಞರು ಅದಕ್ಕೆ ಇರಬೇಕಂತ ಯಾರಿಗಾದರೂ ಖಂಡಿತವಾಗಿ ಅನ್ನಿಸ್ತದೆ. ಅಂಥದ್ದೊಂದು ಆಗ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ವಿಶೇಷವಾಗಿ ಇವತ್ತಿನ ಈ ಸಂದರ್ಭದೊಳಗೆ 5 ಗ್ರಂಥಗಳನ್ನು, ಪೋತೆಯವರ ಮೇಲಿನ ಪ್ರೀತಿಯಿಂದ 5 ಗ್ರಂಥಗಳನ್ನು ಅವರು ಪ್ರಕಟಗೊಳಿಸಿದ್ದಾರೆ. ಸಪ್ನಾ ಬುಕ್ ಹೌಸ್ದ ನಿತಿನ್ ಶಾ ಅವರಿಗೆ ನಾನು ವಿಶೇಷವಾದಂಥ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಯಾಕಂತಂದರೆ ನಮ್ಮ ಸಾಹಿತ್ಯ ಏನಾಗಿದೆ ಅಂತಂದರೆ, ಅದು ಒಂಥರ ಬೆಂಗಳೂರು ಕೇಂದ್ರಿತವಾಗಿರ್ತಕ್ಕಂಥ ಸಾಹಿತ್ಯ. ಬೆಂಗಳೂರಲ್ಲಿ ಬೆಳೆಯುವವರಿಗೆ, ಬೆಂಗಳೂರಲ್ಲಿ ಇದ್ದವರಿಗೆ ಮಾತ್ರ ಅವಕಾಶಗಳು ಅನ್ನೋದನ್ನು ಹುಸಿಗೊಳಿಸಿ, ಕರ್ನಾಟಕದ ಆ ಬೌಂಡ್ರಿಯೊಳಗೆ, ಮಹಾರಾಷ್ಟ್ರದ ದಂಡಿಯೊಳಗೆ ಇರ್ತಕ್ಕಂಥ ಪೋತೆಯವ್ರನ್ನ ಗುರುತಿಸಿ ಇಲ್ಲೇನೋ 5 ಪುಸ್ತಕಗಳನ್ನು ಪ್ರಕಟಿಸುವ ಈ ಕೆಲಸ ಏನಿದೆಯಲ್ಲ, ನಿತಿನ್ ಶಾ ಅವರು ಕೂಡ ಅಭಿನಂದನಾರ್ಹರು ಅಂತ ಹೇಳ್ತಾ, ಈಗಾಗಲೇ ಹಾರೈಕೆಯನ್ನು ಮಾಡಿದ್ದಾರೆ ನಮ್ಮ ಹಂಪನ ಅವರು. ಅವ್ರಿಗೆ ಅರ್ಹತೆ ಇದೆ. ಏನು ಅರ್ಹತೆ ಅಂತಂದರೆ, ಈ ನಾಡಿನ ಪ್ರತಿಯೊಬ್ಬ ಸಾಹಿತಿಗೆ ಒಂದು ರೀತಿಯೊಳಗೆ ಹಾರೈಕೆ ಮಾಡುವಂಥ ನಮ್ಮ ಮಧ್ಯದೊಳಗಿರುವಂಥ ದೊಡ್ಡ ವಯಸ್ಸಿನಿಂದ ಮತ್ತು ವಿದ್ವತ್ತಿನಿಂದ, ಈಗಾಗಲೇ ಹೇಳಿದರು ವಿದ್ವತ್ತಿನ ಕುರಿತು ಅವರು ತುಂಬ ಅರ್ಥಪೂರ್ಣವಾಗಿ ಹೇಳಿದರು. ಅದು ದೊಡ್ಡದೇ. ವಿದ್ವತ್ತನ ಶಾಕ್ ಏನಿದೆಯಲ್ಲ, ಅದು ಕೊಲ್ಲಂಗಿಲ್ಲ, ಹೊಸ ಜೀವವನ್ನು ನೀಡುತ್ತೆ. ಏನೇನು ಮೃತ ಆಗಿರ್ತದಲ್ಲ, ನಮ್ಮೊಳಗೆ ಮೃತ ಆದದ್ದು ವಿದ್ವತ್ತಿನ ಒಂದು ಶಾಕ್ ಅದಕ್ಕೆ ಬಡಿತು ಅಂತಂದರೆ, ಅಲ್ಲಿ ಏನೂ ಸಾಯೋದಿಲ್ಲ, ಮೃತ್ಯು ಇಲ್ಲ ಅದಕ್ಕೆ. ಅಲ್ಲೇನದಂದ್ರೆ ವಿದ್ವತ್ತಿನ ಒಂದು ಶಾಕ್ದಿಂದ ಹೊಸ ಜೀವಸ್ಫುರಣ ಆಗುತ್ತೆ ಅಂತ ವಿದ್ವತ್ತನ್ನು ನೀಡಿರ್ತಕ್ಕಂಥವ್ರು, ವಿದ್ವತ್ತಿನ ಒಂದು ಸಂಕೇತವಾಗಿ ನಮ್ಮ ಮಧ್ಯದೊಳಗೆ ಅವರಿದ್ದಾರೆ. ಮಲ್ಲೇಪುರಂ ಅವರು ಈಗಾಗಲೇ ಹೇಳಿದರು, ಪೋತೆಯವರಿಗೆ ಒಂದು ಸಣ್ಣದೊಂದು ಕಿವಿ ಮಾತನ್ನು ಹೇಳಿದ್ದಾರೆ. ತುಂಬ ರ್ಯಾಷ್ನಲ್ ಆಗಿ ವಿಚಾರ ಮಾಡ್ತಾ ಇನ್ನೊಂದು ನೆಲೆ, ನಮ್ಮ ಬದುಕಿಗೆ ಇನ್ನೊಂದು ನೆಲೆ ಇದೆ, ಅದು ಹುಸಿ ಅಲ್ಲ, ಅದನ್ನು ಕೂಡ ಒಂದಿಷ್ಟು ಒಳಹೊಕ್ಕು ನೋಡುವ ಪ್ರಯತ್ನವನ್ನು ಪೋತೆಯವರು ಮಾಡಲಿ ಅಂತ ಹೇಳಿದರು. 60ಕ್ಕೆ ಅರಳು ಮರಳು ಅಂತಾರೆ, ಅರಳು ಮರಳಲ್ಲ, ಮರಳಿ ಅರಳುವ ಕೆಲಸವನ್ನು ಪೋತೆಯವರು ಇನ್ನು ಮೇಲೆ ಮಾಡಬೇಕಂತ ಹೇಳ್ತಾ, ಅವರಿಗೆ ಎಲ್ಲರೂ ಹಾರೈಸಿದ ಹಾಗೆ ಎಲ್ಲ ಭಾಗ್ಯವೂ ಸಿಗಲಿ ಅಂತ ಹೇಳ್ತಾ, ಇದಕ್ಕಿಂತಲೂ ಏನು ಅವರೇನು ಹೇಳಿದ್ರಲ್ಲ, ಈಗ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಹುದ್ದೆಗಿಂತಲೂ ದೊಡ್ಡ ದೊಡ್ಡ ಹುದ್ದೆಗಳು ಅವರನ್ನು ಅರಿಸ್ಕೊಂಡು ಬರಲಿ ಅಂತ ಹೇಳ್ತಾ, ಈ ಸಂದರ್ಭದೊಳಗೆ ಅವರಿಗೆ ಇನ್ನೊಂದು ಸಾರಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.